ಧನ್ಯವಾದ ಮೇನಾ, ತುಂಬ ಟೇಸ್ಟಿ ಇದ್ರು ಇವರು. ಬೇಗ ಇನ್ನೂ ಸ್ವಲ್ಪ ಮಕ್ಳನ್ನ ಮಾಡು, ನಾನು ಕಾಯ್ತಾ ಇರ್ತೀನಿ. ಫೆಬ್ರವರಿ ತಿಂಗಳಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಡ್ರೀಮ್ ಲ್ಯಾಂಡ್ ಕಾಡಲ್ಲಿರುವ ಎಲ್ಲಾ ಜಂತುಗಳು ಈ ಪ್ರಕೃತಿನ ತುಂಬಾನೇ ಎಂಜಾಯ್ ಮಾಡ್ತಿತ್ತು. ಸಾಯಂಕಾಲ ಆಗಿದ ತಕ್ಷಣ ಏನೋ ವಿಚಿತ್ರವಾದ ಶಬ್ದ ಕೇಳಿಸ್ತು. ಅಲ್ಲಿರುವ ಜಂತುಗಳು ಎಲ್ಲರನ್ನ ದೃಷ್ಟಿ ಆ ಕಡೆನೆ ಹೋಯ್ತು. ಇದೇನ್ ದೊಡ್ಡ ಸದ್ದು? ಯಾರೋ ಆಟಾಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಎಲ್ಲರೂ ಸೇರಿ ಆ ಶಬ್ದ ಬರೋ ಕಡೆ ಹೋಗಿ ನೋಡ್ತಾರೆ. ಅಲ್ಲೋಗ್ ನೋಡಿದ್ರೆ ಮೋಂಟು ಕೋತಿ ಅದರ ಕೈಯಲ್ಲಿ ಒಂದು ಶಂಕುವನ್ನು ಇಟ್ಕೊಂಡು ತುಂಬಾ ಜೋರಾಗಿ ಊದ್ತಾ ಇತ್ತು. ಮೋಂಟು ಅಣ್ಣ, ನೀವೇನ್ ಮಾಡ್ತಿದ್ದೀರಾ? ಮರದಲ್ಲಿರೋ ಈ ಆಕೃತಿನ ನೋಡಿ, ಇದು ನಿಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಮರದಲ್ಲಿ ಶಿವನ ಮೂರ್ತಿಯೊಂದು ಮಾಡಿಟ್ಟಿತ್ತು. ಇದು ಏನು? ಇದನ್ನ ಶಿವಲಿಂಗ ಅಂತಾರೆ. ಮನುಷ್ಯರು ಅವರ ಸುಖ ದುಃಖನೆಲ್ಲ ಸರಿ ಮಾಡೋಕೆ ಅಂತ ದೇವರನ್ನ ಪೂಜೆ ಮಾಡ್ತಾರೆ. ಪ್ರತಿ ಶಿವರಾತ್ರಿಗೆ ಈಶ್ವರನ್ನ ಖುಷಿ ಮಾಡೋಕ್ಕೆ ಅಂತ ಪೂಜೆ ಇಡ್ತಾರೆ. ಮುಂದಿನ ತಿಂಗಳಂತೂ ಮಹಾಶಿವರಾತ್ರಿ ಬರ್ತಿದೆ. ಈ ರಾತ್ರಿಯ ಮಹತ್ವ ತುಂಬ ದೊಡ್ಡದು. ಅದಕ್ಕಂತಾನೆ ಅವರು ಉಪವಾಸ ಎಲ್ಲ ಇಡ್ತಾರೆ ಮತ್ತು ಇಡೀ ರಾತ್ರಿ ಈಶ್ವರನ ಸ್ಮರಣೆ ಮಾಡ್ತಿರ್ತಾರೆ. ಹಾಗಾದ್ರೆ ಈ ಕಾಡಲ್ಲಿ ಯಾವ ಜಂತುಗೆ ಏನ್ ಕಷ್ಟ ಬಂದ್ರು ನಿಮ್ ಶಿವಪ್ಪ ಬಂದು ಕಾಪಾಡ್ತಾನಾ? ನಮ್ಮ ಶ್ರದ್ಧೆ ಅವರಿಗೆ ತಲುಪಿತು ಅಂದ್ರೆ ಮಾಡೇ ಮಾಡ್ತಾರೆ. ಜಂತುಗಳಿಗೆ ಅದೇನ್ ಹೇಳುತ್ತೋ ಅಂತ ಅರ್ಥನೇ ಆಗೋದಿಲ್ಲ. ಆದ್ರೂ ಯಾವೊಂದ್ ಜಂತುನೂ ನೀನ್ ಪೂಜೆ ಮಾಡಬಾರ್ದು ಅಂತ ಅದನ್ನ ತಡೆಯೋದಿಲ್ಲ. ಒಂದಿನ ಮೈನಾ ಅದರ ಗೂಡಲ್ಲಿ ಅದರ ಮಕ್ಕಳ ಜೊತೆ ಇತ್ತು. ಅವಾಗ, ಮಕ್ಕಳ, ಇವತ್ ನಾನು ಹೋಗಿ ನಿಮಗೆ ಆಹಾರ ತರ್ತೀನಿ, ಭದ್ರವಾಗಿರಿ. ಏನಾದ್ರೂ ಪ್ರಮಾದ ಬಂದ್ರೆ ಜೋರಾಗಿ ಕಿರ್ಚ್ಬೇಕು, ಅರ್ಥ ಆಯ್ತಾ? ಸರಿ ಅಮ್ಮ, ಖಂಡಿತ ನೀನ್ ಹೇಳ್ದಂಗೆ ಮಾಡ್ತೀವಿ. ಮೇನಾ ಅವರ ಮಕ್ಕಳನ್ನು ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಗೋಲ್ಡಿ ಅಲ್ಲಿಗೆ ಬರುತ್ತೆ. ಅದು ಆ ಸಮಯದಲ್ಲಿ ಅದಕ್ಕೆ ಆಹಾರ ಹುಡುಕೊಂಡ್ ಬರ್ತಿತ್ತು. ಅರೆ ವಾ, ಒಳ್ಳೆ ತಾಜಾ ಮಕ್ಕಳು, ಮಜಾ ಮಾಡೋಣ ಹಂಗಂತ ಹೇಳಿ ಆ ಗೂಡಿನ ಹತ್ರ ಅದು ಹೋಗಿದ ತಕ್ಷಣ ಅವು ಹಂಗ್ ಕಿರ್ಚಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದನ್ನ ಕಾಪಾಡೋದಕ್ಕಂತ ಅಲ್ಲಿಗೆ ಬರ್ತವೆ. ಗೋಲ್ಡಿ, ಇವರಿಂದ ದೂರ ಇರು. ಯಾಕೆ? ನಾನಿವರನ್ನ ತಿಂದೇ ತಿಂತೀನಿ. ಯಾರಿಂದಾದ್ರೂ ತಡೆಯೋಕಾದ್ರೆ ಮಾಡಿ. ಎಲ್ಲಾ ಪಕ್ಷಿಗಳು ಒಂದೇ ಸಲ ಹದ್ದು ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಹದ್ದು ಆಕಾರದಲ್ಲಿ ದೊಡ್ಡದಾಗಿರೋ ಕಾರಣದಿಂದ ಅದಕ್ಕೆ ಇವ್ರು ಕಚ್ಚೋದು ಅದಕ್ಕೆ ಏನೂ ನೋವೇ ಆಗಿಲ್ಲ. ಅದು ಮಾತ್ರ ಅಲ್ಲ, ಅವುಗಳನ್ನ ಹಿಂದ್ಗಡೆ ಹೋಗಿ ಎಲ್ಲಾರು ಅದು ಬೇರೆ ಕಚ್ಬಿಡುತ್ತೆ. ಇನ್ನು ನನ್ನ ಮುಂದೆ ಬರಬೇಡಿ ನೀವು. ಹಂಗಂತ ಹೇಳಿ ಒಂದು ಮಗು ಪಕ್ಷಿನ ಅದು ಬಾಯ್ಗಿಟ್ಕೊಳ್ಳುತ್ತೆ. ಆ ಪಕ್ಷಿ ಪಾಪ ನೋವಿನಲ್ಲಿ ನರ್ಲಾಡ್ತಾ ಕಾಲೆಲ್ಲ ಅದ್ರ ಆಚೆ ಕಡೆ ಅಲ್ಲಾಡಿಸ್ತಾ ತುಂಬಾನೇ ಕಷ್ಟ ಪಡ್ತಿರುತ್ತೆ. ಅದನ್ನ ನೋಡಿ ಭಯದಲ್ಲಿ ಇನ್ನೊಂದು ಮಗು ಅಳಕ್ಕೆ ಪ್ರಾರಂಭಿಸುತ್ತೆ. ಹದ್ದು ಅನ್ನ, ದಯವಿಟ್ಟು ನನ್ನ ತಿನ್ಬೇಡಿ. ಪಾಪ ನನ್ನ ಅಮ್ಮ ನನ್ನ ನೋಡ್ಕೊಂಡ್ ಬರ್ತಾಳೆ. ಅವಳು ಬಂದ್ರೆ ಪಾಪ ಅಳ್ತಾ ಇರ್ತಾಳೆ. ದಯವಿಟ್ಟು ನನ್ನೇನು ಮಾಡ್ಬೇಡಿ ಅಂಕಲ್. ನಂಗದ್ ಬಿದ್ದೋಗಿಲ್ಲ, ನನ್ಗಂತೂ ತಿನ್ಬೇಕು ಅಷ್ಟೇ. ಅದೇ ಸಮಯದಲ್ಲಿ ಮೈನಾ ಮಕ್ಕಳಿಗೆ ಆಹಾರವನ್ನು ಎತ್ಕೊಂಡು ಗೂಡಿನ ಕಡೆ ಬರ್ತಿರುತ್ತೆ. ಅದು ಬಂದಾಗ ಅದರ ಗೂಡಿನ ಬಳಿ ಹದ್ದು ಇರೋದನ್ನ ನೋಡಿ ಭಯ ಪಡುತ್ತೆ. ಗೋಲ್ಡಿ ಇನ್ನೊಂದು ಪಕ್ಷಿನ ತಿನ್ನಕ್ ಹತ್ರ ಹೋಗುತ್ತೆ. ಗೋಲ್ಡಿ! ಮೈನಾ ಅದು ತಂದಿರೋ ಆಹಾರನ ಕೂಡ ಕೆಳಗಡೆ ಹಾಕ್ಬಿಟ್ಟು ಗಾಬರಿಯಿಂದ ಮಗುನ ಕಾಪಾಡೋದಕ್ಕೆ ಹೋಗುತ್ತೆ. ಆದ್ರೆ ಮೋಸವಾದ ಹದ್ದು ಆ ಮಗುನ ಕೂಡ ಪಾಪ ತಿನ್ಬಿಡುತ್ತೆ. ಅದನ್ನ ನೋಡಿ ಮೈನಾ ಪಾಪ ತುಂಬಾನೇ ಕಷ್ಟಪಡುತ್ತೆ. ಅದರ ಗೂಡಲ್ಲಿ ಮಗುವಿನ ರಕ್ತವನ್ನು ನೋಡಿ ತುಂಬಾನೇ ಅಳುತ್ತೆ. ಧನ್ಯವಾದ ಮೇನಾ, ತುಂಬ ಟೇಸ್ಟಿ ಇದ್ರು ಇವರು. ಬೇಗ ಇನ್ನೂ ಸ್ವಲ್ಪ ಮಕ್ಳನ್ನ ಮಾಡು, ನಾನು ಕಾಯ್ತಾ ಇರ್ತೀನಿ. ಹಂಗಂತ ಹೇಳಿ ಅದರ ವಿಶಾಲವಾದ ರೆಕ್ಕೆಗಳನ್ನ ಅಲ್ಲಾಡಿಸಿ ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ. ಸ್ವಲ್ಪತ್ತಲ್ಲೇ ಅಲ್ಲಿಗೆ ಮೋಂಟು ಬರುತ್ತೆ. ಅಲ್ಲಿಗೆ ಬಂದ ಪಕ್ಷಿಗಳು ನಡೆದ ಎಲ್ಲ ವಿಷಯವನ್ನು ಹೇಳುತ್ತೆ. ಅದನ್ನ ಕೇಳಿದ ಆ ಕೋತಿ ಅದು ಕೈ ಜೋಡಿಸಿ ಹೀಗನ್ನುತ್ತೆ. ಹೇ ಭಗವಂತ, ಈ ಗೋಲ್ಡಿಯಿಂದ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೀಗ? ನೇನಾ, ನೀನು ಕೂಡ ಈಶ್ವರನನ್ನ ಬೇಡ್ಕೋ. ಆ ಈಶ್ವರ ನಮ್ಮನ್ನ ಬಿಡೋದೇ ಇಲ್ಲ.
ಪೂಜೆ ಎಲ್ಲ ಮಾಡಕ್ಕೆ ಶುರು ಮಾಡು, ಏನೂ ಆಗಲ್ಲ. ಅದು ಹಂಗ್ ಹೇಳಿದ ತಕ್ಷಣ ಮೇನಾ ಕೂಡ ದೇವ್ರಿದ್ದಾರೆ ಅಂತ ನಂಬಿ ಶಿವಪ್ಪನ ಮೂರ್ತಿ ಇರುವ ಜಾಗದಲ್ಲೇ ಅದರ ಗೂಡನ್ನು ಕೂಡ ಕಟ್ಕೊಳ್ಳುತ್ತೆ. ಮೇನಾ ಕೂಡ ಮೋಂಟು ಕೋತಿ ಜೊತೆ ಸೇರಿ ಶಿವಪ್ಪನಿಗೆ ಪೂಜೆ ಮಾಡಕ್ ಶುರು ಮಾಡುತ್ತೆ. ಸ್ವಲ್ಪ ದಿನದ ನಂತರ ಅದು 2 ಮೊಟ್ಟೆ ಇಡುತ್ತೆ. ಶಿವಪ್ಪ, ಇನ್ನ ಸ್ವಲ್ಪ ದಿನದಲ್ಲಿ ಈ ಮೊಟ್ಟೆಯಿಂದ ನನ್ ಮಗು ಆಚೆ ಬರುತ್ತೆ. ನನ್ ಮಗುಗೆ ಆ ಗೋಲ್ಡಿ ಹತ್ರದಿಂದ ನೀನೇ ಕಾಪಾಡ್ಬೇಕಪ್ಪ. ಮಹಾಶಿವರಾತ್ರಿಗೆ ಇನ್ನ 2 ದಿನ ಇದೆ. ಆಗ ಮೈನಾ ಮಕ್ಕಳು ಕೂಡ ಆಚೆ ಬರುತ್ತೆ. ಅದನ್ನ ನೋಡಿ ಅದು ತುಂಬಾ ಸಂತೋಷ ಪಡುತ್ತೆ. ಅವಾಗಿಂದ ಇನ್ನು ಶ್ರದ್ಧೆಯಿಂದ ದೇವನಿಗೆ ಪೂಜೆ ಮಾಡ ಶುರು ಮಾಡುತ್ತೆ. ಮೋಂಟು ಮತ್ತೆ ಮೇನಾ ಪೂಜೆ ಮಾಡುವಾಗ ಆ ಕಾಡಲ್ಲಿರುವ ಜಂತುಗಳು ಎಲ್ಲ ಕೂಡ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಸಹಕಾರ ಮಾಡಿ ಪೂಜೆ ಮಾಡ್ತಿತ್ತು. ಕೊನೆಗೆ ಆ ಮಹಾಶಿವರಾತ್ರಿ ದಿನ ಕೂಡ ಬಂತು. ಆವತ್ತಿನ ದಿನ ರಾತ್ರಿ ಮೋಂಟು ಮೇನಾ ಹತ್ರ, ಮೇನಕ್ಕ, ಇವತ್ತು ಮಹಾಶಿವರಾತ್ರಿ, ನಾವು ಇಡೀ ರಾತ್ರಿ ಜಾಗರಣೆ ಇದ್ದು ಈಶ್ವರನ್ನ ನಮನ ಮಾಡೋಣ. ಅವರು ನಮ್ಮನ್ನ ಕಾಪಾಡ್ತಾರೆ. ಹೌದು. ಖಂಡಿತ ಮೋಂಟು ಅಣ್ಣ, ನಾ ಜಾಗರಣೆ ಮಾಡ್ತೀನಿ. ಅದು ಮಾತ್ರ ಅಲ್ಲ, ಉಪವಾಸ ಕೂಡ ಇರ್ತೀನಿ. ಶಿವಪ್ಪ ನನ್ನ ಮಕ್ಕಳನ್ನ ಖಂಡಿತ ಕಾಪಾಡ್ತಾನೆ. ಅದು ಮಾತಾಡೋದು ಬೇರೆ ಜಂತುಗಳು ಕೂಡ ಕೇಳಿ ನಾವು ಕೂಡ ಜಾಗರಣೆ ಉಪವಾಸ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಅವ್ರ ಜೊತೆನೆ ಅವತ್ತೆಲ್ಲ ಇರುತ್ತೆ. ಅವತ್ತಿನ ದಿನ ರಾತ್ರಿ ಎಲ್ಲರೂ ಸೇರಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಇನ್ನು ಸ್ವಲ್ಪದಲ್ಲೇ ಪೂಜೆ ಆರಂಭಿಸಬೇಕಾಗಿತ್ತು. ಅಷ್ಟರಲ್ಲೇ ಗೋಲ್ಡು ಅಲ್ಲಿಗೆ ಬಂದು ಹೀಗಂತನ್ನುತ್ತೆ, ಬಂದೆ ನಾನು. ಮಕ್ಳು ಮಾಡಿದ್ಯಾ ಮತ್ತೆ ಮೇನಾ ನೀನು? ಆಹಾ, ನಾನೀಗ ಇವರನ್ನ ತಿಂದು ಬಿಡ್ತೇನೆ. ಅದು ಭಯಂಕರವಾಗಿ ನಗ್ತಾ ಆ ಮಕ್ಕಳ ಬಳಿ ಹೋಗುತ್ತೆ. ಮೇನಾದ ಪ್ರಾಣನ ಕೂಡ ಲೆಕ್ಕ ಮಾಡದೆ ಗೋಲ್ಡಿನ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಆದ್ರೆ ಗೋಲ್ಡಿ ಅದರ ಬಾಯ ಸಹಾಯದಿಂದ ಮೇನನ ತುಂಬಾ ಜೋರಾಗಿ ಕುಟ್ಟುತ್ತೆ. ಆ ನೋವನ್ನು ತಡ್ಕೊಳಕ್ಕಾಗದ್ರೆ ಮೇನಾ ಪಾಪ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆ ಶಿವಪ್ಪನ ಮುಂದೆ ಅದರ ರೆಕ್ಕೆಗಳನ್ನ ಜೋಡಿಸಿ ಬೇಡ್ಕೊಳುತ್ತೆ, ಅಪ್ಪ ಶಿವಪ್ಪ, ಈ ಗೋಲ್ಡಿ ಹತ್ರದಿಂದ ನನ್ ಮಕ್ಕಳನ್ನ ದಯವಿಟ್ಟು ಕಾಪಾಡು. ಈ ತಾಯಿಯ ನೋವನ್ನು ಅರ್ಥ ಮಾಡ್ಕೊ, ನನ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಮೇನಾನ ಮಕ್ಕಳನ್ನ ಕಾಪಾಡಿದೇವ್ರಿ ಹಂಗಂತೇಳಿ ಮೋಂಟು ಕೋತಿ ಶಂಕು ಊದೋದಕ್ಕೆ ಪ್ರಾರಂಭಿಸುತ್ತೆ. ಧೈರ್ಯದಿಂದ ಗೋಲ್ಡಿ ಆ ಮಕ್ಕಳ ಬಳಿ ಮೆತ್ತಗೆ ಹೋಗುತ್ತೆ. ಪಕ್ಷಿಗಳೆಲ್ಲ ಅದನ್ನ ನೋಡ್ತಾ ಇರುತ್ತೆ. ಆದ್ರೆ ಅದ್ರ ಕೈಯಲ್ಲಿ ಏನು ಮಾಡಕ್ಕೆ ಆಗಿಲ್ಲ. ತುಂಬಾ ಸ್ವಾದಿಷ್ಟವಾಗಿ ಕಾಣ್ತಾ ಇದ್ದಾರೆ. ಅದು ಮೇನಾ ಮಕ್ಕಳನ್ನ ತಿನ್ನೋದಕ್ಕೆ ಹತ್ರ ಹೋಗುತ್ತೋ ಇಲ್ವೋ, ಅವಾಗ ಅದು ರೆಕ್ಕೆಗೆ ಬೆಂಕಿ ಹಚ್ಕೊಳುತ್ತೆ. ಎಲ್ಲರದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಗೋಲ್ಡಿಯ ರೆಕ್ಕೆಗಳಲ್ಲಿ ಬೆಂಕಿ ಇತ್ತು, ಆದ್ರೆ ಆ ಬೆಂಕಿ ಮಕ್ಕಳ ಹತ್ರನೂ ಹೋಗೇ ಇಲ್ಲ. ಸ್ವಲ್ಪತ್ತಲ್ಲೇ ಅದು ನರ್ಲಾಡಿ ಭೂಮಿ ಮೇಲೆ ಬೀಳುತ್ತೆ. ಅದು ಕೂಡ ಮೇನಾಗೆ ಎದುರುಗಡೆನೆ ಅದು ಬೀಳುತ್ತೆ. ಅದು ಈ ತರ ನರ್ಲಾಡ್ತಿರೋದು ನೋಡಿದ ಬೇರೆ ಪಕ್ಷಿಗಳಿಗೆ ತುಂಬಾನೇ ಸಂತೋಷ. ದೇವ್ರೆ, ನನ್ನ ಮಕ್ಕಳನ್ನ ನೀನು ಕಾಪಾಡ್ಬಿಟ್ಟೆ, ನನ್ಗದೇ ಸಾಕಪ್ಪ. ಶಿವಪ್ಪ ಈಗ ಮೇನಾಗೆ ಮಾಡಿರುವ ಗಾಯನ ಕೂಡ ಸರಿ ಮಾಡ್ಬಿಡ್ತಾನೆ. ಅದು ಜೋರಾಗಿ ನೋವಿನಿಂದ ಕಿರ್ಚಿ ಅದ ಪ್ರಾಣನ ಬಿಟ್ಬಿಡುತ್ತೆ. ಈಗ ಎಲ್ಲಾ ಜಂತುಗಳಿಗೆ ಶಿವಪ್ಪನ ಮೇಲೆ ಇರುವ ಭಕ್ತಿ ಜಾಸ್ತಿ ಆಗುತ್ತೆ. ಎಲ್ಲರೂ ತುಂಬಾನೇ ಸಂತೋಷ ಪಟ್ಟು ಎಲ್ಲರೂ ದೇವನಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆ ಮಹಾಶಿವರಾತ್ರಿಯ ದಿನ ಅವರು ಭಕ್ತಿಯಿಂದ ಆ ದೇವನಿಗೆ ಪೂಜೆ ಮಾಡ್ತಾರೆ. ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ 1-2-3 ಪಕ್ಷಿಗಳ ಜೊತೆ ಜೀವಿಸ್ತಿತ್ತು. ಅದು ದಿನ ಅವುಗಳ ಜೊತೆ ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಆದ್ಮೇಲೆನೆ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವರೊಟ್ಟಿಗೆ ಹೋಗ್ಬೇಕು ಮತ್ತು ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲ ತಿರ್ಗಾಡ್ಬೇಕು. ಏನಾದ್ರೂ ಒಂದು ಉಪಾಯ ಮಾಡೋಣ. ಇವರೊಟ್ಟಿಗೆ ಹೋಗ್ಲೂಬಾರ್ದು, ಆದ್ರೆ ತಿಂಡಿಗೂ ಏನಾದ್ರೂ ಸಿಗ್ಬೇಕು. ಕಣ್ ಕಾಣಿಸ್ದೋ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ. ಮರದ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ.
ಅಯ್ಯೋ ನಂಗೇನು ಕಾಣಿಸ್ತಾ ಇಲ್ಲ. ಅಯ್ಯಪ್ಪ, ಅಯ್ಯೋ ಅಯ್ಯೋ ನಂಗೆ ಕಾಣಿಸ್ತಿಲ್ಲ. ಅಯ್ಯೋ. ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ. ಏನಾಯ್ತು ನಿಂಗೆ? ನಂಗೇನು ಕಾಣಿಸ್ತಾನೆ ಇಲ್ಲ. ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ, ಅದ್ರಿಂದಲೇ ಹೀಗಾಗಿರ್ಬೇಕೇನೋ. ಅಯ್ಯಪ್ಪ. ಹಂಗಂತ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಾಟಕ ಮಾಡುತ್ತೆ. ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ? ಗೊತ್ತಿಲ್ಲ, ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನೋ. ಅಯ್ಯೋ ಅಯ್ಯೋ, ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ? ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು. ಟೀನು ಈಗಂತಾಳೆ, ಮಿಟ್ಟು ನೀನೇನೂ ಕಷ್ಟಪಡ್ಬೇಡ. ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾವ್ ತಂದ್ಕೊಡ್ತೀವಿ. ನಿನ್ನನ್ನ ನಾವು ಚೆನ್ನಾಗ್ ನೋಡ್ಕೋತೀವಿ. ಇಲ್ಲ, ನಾನೇ ಹುಡ್ಕೊಂಡ್ ತರ್ತೀನಿ. ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ. ಅದ್ರಿಂದ ನಾವ್ ಆಹಾರ ಹುಡ್ಕಕ್ ಹೋಗಿ ವಾಪಸ್ ಬರೋವರೆಗೂ ನೀನ್ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ ನಮ್ ಮಕ್ಕಳನ್ನೆಲ್ಲ ಚೆನ್ನಾಗ್ ನೋಡ್ಕೋ. ಆಗ ನಿನ್ಗೇನು ಬೇಜಾರಾಗಲ್ಲ ಅಲ್ವಾ? ಆದ್ರೆ ಇವನಿಗೆ ಕಣ್ ಕಾಣಿಸ್ತಿಲ್ಲ, ಮತ್ ಹೇಗೆ ನಮ್ ಗೂಡನ್ನ ನೋಡ್ಕೊಳ್ತಾನೆ? ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡ್ ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ? ನಂಗೆ ಇದೆ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ. ನಾನು ಇದನ್ನೇ ಮಾಡ್ತೀನಿ. ಈ ಮಾತೆಲ್ಲ ಬೆಕ್ಕು ಬಚ್ಚಿಟ್ಕೊಂಡ್ ಕೇಳ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿಯಪ್ಪ. ಈ ಕುರುಡುಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಂಗಂತ ಅನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ. ಮತ್ತೆ ಗೂಡು ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ. ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡ್ದ ಬೆಕ್ಕಿಗೆ ಚೆನ್ನಾಗ್ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ. ಇದಕ್ಕೆ ಎಲ್ಲ ಕಾಣಿಸ್ತಿದೆ. ಕಾಪಾಡಿ. ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗ್ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ. ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು. ಮತ್ತೆ ಕುರುಡ ಅನ್ನುವ ನಾಟಕನು ಹಂಗೆ ಮೇಂಟೈನ್ ಮಾಡ್ತಾ ಇತ್ತು. ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನಾನ್ ನನ್ ಕಣ್ಣಿಗೆ ಈ ರಸನ ಹಾಕಿಸ್ಕೊಳಲ್ಲ. ಯಾಕಲ್ಲ? ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತಾಗ. ಅಯ್ಯಪ್ಪ, ಅಯ್ಯೋ ಉರಿತಿದೆ, ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ. ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ. ಅಯ್ಯಪ್ಪ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ. ಈಗ ಮಿಟ್ಟುಗೆ ನಿಜವಾಗ್ಲೂನೆ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರ ಹತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೋತಾ ಇರು. ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಡ್ಬಿಟ್ಟು ಹೋಗ್ತವೆ. ಅದು ನಿಜವಾಗ್ಲೂ ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ. ಅವಳು ಮರದ ಕೊಂಬಿನ ಮೇಲೆ ಹತ್ತಿ ಕೋಪದಿಂದ ಹೀಗಂತಾಳೆ, ನನ್ನ ನೀನು ಹೆಂಗ್ ಹೊಡ್ದೆ ಅಲ್ಲ, ಇವಾಗ ನಾನ್ ನಿನ್ನ ಏನ್ ಮಾಡ್ತೀನಂತ ನೋಡು. ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ.
ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳನ್ನು ತಿನ್ಬಿಡುತ್ತೆ. ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ. ಎಲ್ಲಾ ಪಕ್ಷಿಗಳು ಬಂದ್ ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ದೇ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ. ಮಿಟ್ಟು, ನಮ್ ಮಕ್ಳಿಗೆ ಏನಾಯ್ತು? ಬೆಕ್ಕು ತಿನ್ಕೊಂಡೋಯ್ತದನ್ನ. ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ? ನೀನು ಅವಳನ್ನ ತಡೆದಿಲ್ವಾ? ನಂಗೆ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ. ಕಷ್ಟಪಡ್ದೇನೆ ಹೊಟ್ಟೆಗೆ ತಿನ್ನೋ ಆಸೆ ಇತ್ತು. ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು. ನೀವು ನನ್ನ ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಂಗೆ ಕಾಣ್ತಾ ಇಲ್ಲ ಏನು. ಅದರಿಂದಾಗಿನೇ ನಿಮ್ಮ ಮಕ್ಕಳನ್ನ ಕಾಪಾಡಕ್ಕೆ ನಂಗೆ ಆಗಲೇ ಇಲ್ಲ. ಮಿಟ್ಟು, ನಿನ್ನಿಂದಾಗಿನೇ ನಮ್ಮ ಮಕ್ಕಳು ಸತ್ತೋದ್ವು, ಮೊಟ್ಟೆಗಳೋದ್ವು. ನಿಂಗೆ ಶಿಕ್ಷೆ ಆಗ್ಬೇಕು. ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಉಡಿಕ್ ಶುರು ಮಾಡ್ತವೆ. ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ. ಅದರ ರೆಕ್ಕೆಗಳು ಕೂಡ ನಾಶ ಆಗಿತ್ತು. ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ. ದಿನ ಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು. ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೆ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರು ಹೊಡೆದ್ರು ನಿಂಗೆ? ನಾನು ಹೀಗಾಗೋದಕ್ಕೆ ಕಾರಣ ನನ್ನ ಆಲಸ್ಯ ಕಣೋ. ಅಂಗಂತಲ್ಲಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡಲಿಲ್ಲ ಕಣೋ. ಈಗಲೇ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ ನೀನು. ಆದರೆ ನಾನು ನಿನ್ನ ಫಸ್ಟಿಗೆ ಸರಿ ಮಾಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ. ಈಗ ಮನೆಗೆ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ ನೀವು. ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ ಮತ್ತೆ ಯಾರ ಹತ್ರನೂ ಸುಳ್ಳು ಕೂಡ ಹೇಳಿಲ್ಲ.